ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಗಮ್ಯಂ ಸ್ಯಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ನ್ಯಾಯವಿರಣ ತಾನೇ ಅದೇ ಇದು ನ್ಯಾಯವಿರಣ ಇದೆ ಇದರಲ್ಲಿ. ಚೇತರ ಚೇತರ ಜಗನ್ನಿಯಂತ್ರೇ ಅಶೇಷ ಸಂವಿಧೇ ನಮೋ ನಾರಾಯಣಾಜ ಭವಶಕ್ರಾದಿವನ್ ಅಜ ಶಕ್ರ ಅಜ ಅಜ ಎರಡಿರೋದು ಅಜ ಭವ ಶಕ್ರಾದಿವನ್ನಿ ಏನಿದೆ ಶರ್ವ ಶರ್ವ ಅಂದರೆ ಭವ ಸರ್ವಶಕ್ರಾದಿವಂದಿತ. ಈಕ್ಷತ್ಯ ಶಿಕರಣ ಸರಿ ಆಯ್ತು. ಚೇತನ ಚೇತನ ಜಗನ್ಯಂತ್ರೇ ಶೇಷ ಸಂವಿಧೇ ನಮೋ ನಾರಾಯಣಾಜ ಸರ್ವಶಕ್ರಾದಿವಂದಿತ ಕೃತ್ವಾ ಭಾಷ್ಯಾನುಭಾಷ್ಯೇಹಂ ಅಪಿ ವೇದಾರ್ಥ ಸತ್ಪತೇಃ ಕೃಷ್ಣಸ್ಯ ಸೂತ್ರಾನುವ್ಯಾಖ್ಯ ಸನ್ಯಾಯ ವಿವೃತಿಂ ಸ್ಫುಟಂ ಕರೋಮಿ ಮಂದಬುದ್ಧೀನಾಂ ಬುಧಾನಾಂ ಚೋಪಕಾರಿಕಾಂ ಪ್ರೀತ್ಯೈತಸ್ಯೈವ ದೇವಸ್ಯ ತತ್ಪ್ರಸಾದ ಪುರಸ್ಸರಃ. ಈಗ ಶುರು ಮಾಡ್ತಾರೆ. ಪ್ರಥಮಾಧ್ಯಾಯ ಸಮನ್ವಯಾಧ್ಯಾಯ ಪ್ರಥಮ ಪಾದ ಮೊದಲನೇ ಪಾದ ನೋಡಿ. ಇದರಲ್ಲಿ ಹೇಳ್ತಾರೆ ಅಧಿಕರಣಗಳು ಸೂತ್ರಗಳು ಹೇಳಕ್ಕೆ ಹೋಗೋದಿಲ್ಲ. ಅಧಿಕರಣ ಹೇಳೋದು ಅದು ಮೊದಲನೇ ಅಧಿಕರಣ. ಈಗ ಅಧಿಕರಣ ಏನು ಬಂದಿದೆ? ಜಿಜ್ಞಾಸಾಧಿಕರಣ ಅಂತ ಹೆಸರು. ಜೀವ ವ್ಯತಿರಿಕ್ತ ಈಶ್ವರಸ್ಯ ಅಭಾವ ತಸ್ಯ ಚ ಸ್ವಪ್ರಕಾಶತ್ವಾತ್ ನ ಜಿಜ್ಞಾಸ್ಯತ ಇತಿ ಪ್ರಾಪ್ತೆ. ಅಧಿಕರಣದಲ್ಲಿ ಮೇನ್ ಪಾಯಿಂಟ್ ಎರಡು, ಒಂದು ಪೂರ್ವಪಕ್ಷ, ಇನ್ನೊಂದು ಸಿದ್ಧಾಂತ. ಉಳಿದೆಲ್ಲ ಅದಕ್ಕೆ ಸೆಕೆಂಡರಿ. ಆದ್ದರಿಂದ ಇದ್ರ ಎಲ್ಲ ಕಡೆ ಏನು ಹೇಳ್ತಾ ಹೋಗ್ತಾರೆ ಆಚಾರ್ಯರು? ಪೂರ್ವಪಕ್ಷ ಸಿದ್ಧಾಂತ. ನಾ ಅಂತ ಹೇಳೋದಕ್ಕೆ ನಾ ಹೇಳಿಬಿಟ್ಟು ಮುಂದೆ ಹೇಳೋದೆಲ್ಲ ಪೂರ್ವಪಕ್ಷ. ನಾ ಅಂತ ಹೇಳಿದ ತಕ್ಷಣ ಪೂರ್ವಪಕ್ಷ ಅದು, ಮುಂದೆ ಹೇಳೋದೆಲ್ಲ ಸಿದ್ಧಾಂತ ಅಷ್ಟೇ. ಇದು ತುಂಬ ಸುಲಭ ಇದೆ. ಇದು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಇಡೀ ಬ್ರಹ್ಮಸೂತ್ರಗಳನ್ನ ಅಧಿಕರಣ ವಹಿಸಿ ಯಾಕೆ ಸ್ಟಡಿ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ. ಹಾಂ ಹೌದು. ಪೂರ್ವಪಕ್ಷಿ ಯಾವ ಬೇಸಿಸ್ ಮೇಲೆ ಮಾತಾಡ್ತಾನೆ, ಸಿದ್ಧಾಂತಿ ಅದಕ್ಕೆ ಉತ್ತರ ಕೊಟ್ಟು ಯಾವ ಬೇಸಿಸ್ ಮೇಲೆ ತನ್ನ ಸಿದ್ಧಾಂತ ಹೇಳ್ತಾನೆ. ನ್ಯಾಯ ಅಂದ್ರೇನು? ಮೇನ್ ರೀಸನ್ ಅಂತ. ಮೇನ್ ರೀಸನ್, ಮೇನ್ ಆರ್ಗ್ಯುಮೆಂಟ್. ಇವು ಉಳಿದವ್ರ ಮೇನ್ ಆರ್ಗ್ಯುಮೆಂಟ್ ಏನೀಗ? ಜೀವ ವ್ಯತಿರಿಕ್ತ ಈಶ್ವರಸ್ಯ ಅಭಾವಾತ್. ಈಶ್ವರ ಅಂತಿಲ್ಲ, ದೇವರು ಅಂತಿಲ್ಲ, ಇರೋದೆಲ್ಲ ಜೀವರೇನೆ. ತಸ್ಯ ಚ ಸ್ವಪ್ರಕಾಶತ್ವ. ಜೀವನ ನೋಡೋಕ್ಕೆ ಎಲ್ಲಿ ಹೋಗ್ಬೇಕು? ನಾವು ಶಾಸ್ತ್ರ ಓದಬೇಕಾ? ಸ್ವಪ್ರಕಾಶ. ಆದ್ದರಿಂದ ಶಾಸ್ತ್ರ ಓದಬೇಕಾಗಿಲ್ಲ ಅಂತ ಹೇಳಿ. ಬ್ರಹ್ಮ ಅಂತ ಪದಾರ್ಥನೇ ಇಲ್ಲ. ನಾಸ್ತಿಕ್, ಪರಮನಾಸ್ತಿಕ್ ಅವರು. ಅದೊಂದು ಪ್ರಶ್ನೆ ಇದೆ, ಅದು ಉತ್ತರ ಕೊಡಿ. ಇನ್ನು ಅದರೆಲ್ಲ ಸೇರಿಸ್ಬೇಕೀಗ. ಬ್ರಹ್ಮ ಅಂತ ಹಾಗಿದ್ರೆ ನಾನೇ ಬ್ರಹ್ಮ, ಬ್ರಹ್ಮ ಅಂತೇಳಿ ನಾನೇ ಬ್ರಹ್ಮ, ಎಲ್ಲರೂ ಬ್ರಹ್ಮನೇ ಅಂತ ಹೇಳಿದೆ. ಅಜ್ಞಾನ ಬಂದಿದೆ, ಅವ್ನು ಕುತ್ಕೊಂಡ್ಬಿಟ್ಟು ಸುಮ್ಮನೆ. ಬ್ರಹ್ಮನಿಗೆ ಅಜ್ಞಾನ ಹೇಗೆ ಬರುತ್ತೆ ಅಂತ ಕೇಳೋದಿಲ್ಲ. ಗೊತ್ತಾಯ್ತಾ? ಅಥಾತೋ ಬ್ರಹ್ಮ ಜಿಜ್ಞಾಸ ಇತ್ಯಾಹ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ಅದಕ್ಕೆ ಉತ್ತರ ಅಥಾತೋ ಬ್ರಹ್ಮ ಜಿಜ್ಞಾಸ. ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ಅದನ್ನು ತಿಳಿಬೇಕು ನಾವು. ಯಾವುದನ್ನು ತಿಳಿದ್ರೆ ಮುಕ್ತಿ ಆಗುತ್ತಾರೋ ಅದನ್ನು ತಿಳಿಬೇಕು. ಟೆಕ್ಸ್ಟ್ ಅದು ಚೆನ್ನಾಗಿ ಓದು ಪಾಸ್ ಆಗ್ತಾರೆ ಅಂದರು, ಸಿಕ್ಕಾಬಟ್ಟೆ ಬಂದ ಫೇಲ್ ಆಗಿಬಿಟ್ಟ. ಹೇಳಿದೆ ಓದಿ ಪಾಸ್ ಆಗ್ತಾನೆ, ಏನು ಓದ್ತೆ? ಟೆಕ್ಸ್ಟ್ ಬರೀ ಕತೆ ಕದಂದ್ರೆ ಓದಿ ಹಾಕ್ಬಿಟ್ಟಿದ್ದ. ಓದು ಅಂದ್ರೆ ಏನರ್ಥ? ಟೆಕ್ಸ್ಟ್ ಬುಕ್ ಓದು ಅಂತ ಅರ್ಥ. ಈ ಟೆಕ್ಸ್ಟ್ ಯಾವುದಿದು? ಶಾಸ್ತ್ರ. ಬ್ರಹ್ಮನೇ ಟೆಕ್ಸ್ಟು, ವಿಷಯ ತಿಳಿಸ್ಕೊಡೋದು ಶಾಸ್ತ್ರ. ಅದು ಟೆಕ್ಸ್ಟ್, ಅದನ್ನು ಮಾಡಬೇಕು. ಅದನ್ನು ಓದ್ದೆ ತಿಳಿಲಿಲ್ಲ, ವಿಜಿಜ್ಞಾಸಸ್ವ. ಚೆನ್ನಾಗಿ ಓದಿಸ್ಕೊತೀವಿ, ಚೆನ್ನಾಗಿ ಓದಿ ನೋಡು, ಚೆನ್ನಾಗಿ ನೋಡು ಅಂತ ಹೇಳೋದಿಲ್ಲ, ಚೆನ್ನಾಗಿ ನೋಡು ಅಂತ ಹೇಳ್ತಾರಲ್ಲ. ಚೆನ್ನಾಗಿ ತಿಳಿ, ವಿಚಾರ ಮಾಡು ಅಂದರೆ ಚೆನ್ನಾಗಿ ಏನ್ಬಿಟ್ಟು ನೀನು ಎಷ್ಟು ಬೆಸ್ಟ್ ಅದನ್ನು ಮಾಡು. ಎಷ್ಟು ಬೆಸ್ಟ್ ಮಾಡೋಕ್ಕೆ ಸಾಧ್ಯ ಇದೆ ಮಾಡು, ಆಗ ಬ್ರಹ್ಮಜ್ಞಾನ ಬರುತ್ತೆ. ತದ್ವಿಜಿಜ್ಞಾಸಸ್ವ. ಅದಕ್ಕೆ ಎಲ್ಲೂ ಕೂಡ 100ಕ್ಕೆ 100 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಪಾಸಿಂಗ್ ಮಾರ್ಕ್ಸ್ ಬಂದುಬಿಟ್ಟು ಸಾಕು ಅಂತಾರಲ್ಲ, ಅಲ್ಲಿ ಮಿನಿಮಮ್. ಅಲ್ಲಿಗೆ ಅವನು ಮುಕ್ತಿಗೆ ಅರ್ಹನ ಆಗಿಬಿಡ್ತಾನೆ. ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಐತಿ. ಏನು 33 ಮಾಡಿ ಅಂತಾನೆ ಕೇಳ್ತಾರೆ. 35 ಅಲ್ಲ 33 ಮಾಡಿ ಅಂತ ಹೇಳ್ಬಿಟ್ಟು. ಇನ್ಮೇಲೆ 30 ಕೇಳ್ಬೋದು. ಬೋಯ್ಗಳು ಮಾಡೋದಾದ್ರೆ 2 ಹಾಕ್ಬಿಟ್ಟು ಅದೇ ಮತ್ತೆ ಮಾಡಿ ಅಂತಿದ್ದಾರೆ. 30 ಕೇಳ್ಬೋದು, ಅವ್ರು 25 ಕೇಳ್ಬೋದು. ಬರೀಗೆ ಏನು ಬೇಕಾಗಿಲ್ಲ. ತದ್ವಿಜಿಜ್ಞಾಸಸ್ವ ಬ್ರಹ್ಮಶಬ್ದೇನ ಪೂರ್ಣಗುಣತ್ವ. ಇಲ್ಲಿ ಬ್ರಹ್ಮ ನಾವು ಜಿಜ್ಞಾಸ ಮಾಡ್ತೀವಿ ರೀ, ನಾವೇ ಬ್ರಹ್ಮ ಅಂದ್ರಲ್ಲ. ಬ್ರಹ್ಮಶಬ್ದಕ್ಕೆ ಅರ್ಥ ಇದೆ, ಗುಣಪೂರ್ಣ ದೋಷ ದೂರ ಅಂಥೇಳಿ. ನಮಗೆ ಗುಣಪೂರ್ಣತ್ವನಿಲ್ಲ, ದೋಷ ದೂರತ್ವನಿಲ್ಲ, ನಾವು ಬ್ರಹ್ಮ ಅಲ್ಲ. ಅದಿರೋಣ ಬ್ರಹ್ಮ. ಗುಣಪೂರ್ಣತ್ವ ಇರಬೇಕು, ದೋಷ ದೂರತ್ವ ಇರಬೇಕು. ಇದು ಮೇನ್ ಆರ್ಗ್ಯುಮೆಂಟ್ ಇದು. ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಇತಿ ಬ್ರಹ್ಮಶಬ್ದೇನ ಪೂರ್ಣಗುಣತ್ವೋಕ್ತೇ
ನ ಅನುಭವ ಸಿದ್ಧ ಅಲ್ಪಗುಣ ಜೀವ ಅಭೇದ. ಇವು ನಾವು ಜೀವನ ಜಿಜ್ಞಾಸೆ ಮಾಡ್ಕೊಂಡು ನೋಡ್ರಿ ಏನಾಯ್ತು ಅಲ್ಲಿಗಿದೆ ಈಗ ಅಲ್ಪ ಗುಣ ಇರೋದು. ಬ್ರಹ್ಮಶಬ್ದ ಪೂರ್ಣ ಗುಣ ಅಂತ ಅರ್ಥ, ದೇವರು ನಮ್ಮ ಬಗ್ಗೆ ಬಂದಿಲ್ಲ ಅಂತ ಅರ್ಥ ಆಯಿತು. ಆದ್ದರಿಂದ ಬ್ರಹ್ಮಶಬ್ದಕ್ಕೆ ಬ್ರಹ್ಮಶಬ್ದ ಉತ್ತರ ಇದೆ. ಏನು ಉತ್ತರ ಇದೆ? ಗುಣಪೂರ್ಣ ಅದು ತಿಳ್ಕೊಂಡ್ರೆ ನಾವು ಅಲ್ಪಗುಣರಾದ ನಾವು ನಮ್ಮ ಯೋಗ್ಯತೆ ಅದಕ್ಕೆ ಪೂರ್ಣ ಗುಣ ಪಡಿತೇವೆ ಅಂತ ಅರ್ಥ. ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ, ನೀವೇನು ಹೇಳಿದ್ರಿ ಅದಕ್ಕೆ ಪ್ರೂಫ್ ಬೇಕಲ್ಲ ಅಂದರೆ ವೇದನೆ ಕೋಟ್ ಮಾಡ್ತಾರೆ. ಬೃಹಂತೋ ಹಿ ಅಸ್ಮಿನ್ ಗುಣ. ಬ್ರಹ್ಮಶಬ್ದಕ್ಕೆ ಏನು ಅರ್ಥ ಅಂದರೆ ಎಲ್ಲ ಗುಣಗಳು ಒಂದೆರಡಲ್ಲ, ಎಲ್ಲ ಗುಣ. ಹೆಡ್ ಅಂತಷ್ಟ ಇಡೀ ಡಿಪಾರ್ಟ್ಮೆಂಟು ಅಲ್ಲ, ಇನ್ಸ್ಟಿಟ್ಯೂಷನ್ ಹೆಡ್ ಆಗ್ತಾರೆ, ಆ ರೀತಿ ಇರಬೇಕು. ತಸ್ಮಿನ್ ಗುಣ, ಅವನ ಎಲ್ಲ ಗುಣಗಳು ಕೂಡ ತುಂಬಿ ತುಡುಕ್ತಾ ಇರಬೇಕು, ಅವನು ಗುಣ. ಇತಿ ಶ್ರುತೇ ನ ಜೀವ ಏವಾಯಂ ಬ್ರಹ್ಮಶಬ್ದ. ನೆಕ್ಸ್ಟ್ ಇಲ್ಲ, ನಾವು ಅದೇ ಹೇಳಿದ್ದು ಅಂತ ಹೇಳಿ ಅದೇ ಹೇಳಿದ್ದಲ್ಲ ನೀವು ಹೇಳ್ತಿರೋದು. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತೆ ವಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ಪೂರ್ತಿ ಫಾರಂ ಅಷ್ಟು ಬಂದಿದೆ ತೈತರೀಯದಲ್ಲಿ. ಯಾರಿಂದ ಎಲ್ಲ ಪ್ರಾಣಿಗಳು ಹುಟ್ಟುತ್ತೋ, ಎಲ್ಲ ಪ್ರಾಣಿಗಳು ಬದುಕಿವೆಯೋ, ಎಲ್ಲ ಪ್ರಾಣಿಗಳು ಹೋಗ್ತಾರೋ, ಎಲ್ಲ ಮುಕ್ತರಾಗ್ತಾರೋ, ನಾಲ್ಕಿದೆ ಅಂದರೆ ಅವನು ಬ್ರಹ್ಮ ಅಂತ ಹೇಳಿದ್ರೆ ನಾವು ಬ್ರಹ್ಮ ಅಂತ ಆಗಲಿಲ್ಲ. ಗೊತ್ತಾಯ್ತಾ? ಕೆಲವೆಲ್ಲ ಒಂದೇ ಹೆಸರು ಇರುತ್ತೆ ಇಬ್ಬರಿಗೆ, ಯಾರೋ ತಂದುಕೊಡ್ತಾರೆ, ತಂದುಕೊಡ್ತಷ್ಟು ಇನಿಷಿಯಲ್ ನಾವಲ್ಲ ಅಂತ. ಇನಿಷಿಯಲ್ ಬೇರೆ ಇದೆ, ನಾವಲ್ಲ. ಎಷ್ಟೋ ಸರ್ತಿ ಇನಿಷಿಯಲ್ ಸೇಮ್, ಅದು ಇನಿಷಿಯಲ್ ಸೇಮ್ ಇರುತ್ತೆ ಕೆಲವು ಸಲ. ಅದಕ್ಕೆ ಮತ್ತೆ ಹುಡುಕು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇನಿಷಿಯಲ್ ಏನು ಅಂತ ಹೇಳಿಬಿಟ್ಟು ಅದೆಲ್ಲ ಗೊತ್ತಾದರೆ ಬ್ರಹ್ಮಶಬ್ದ ಅದು ಕೂಡ ಲಾಭ ಹೋದ್ರೆ ತೊಗೊಂಡ್ಬಿಡ್ತಾನೆ, ಬಿಡೋದಿಲ್ಲ. ಸಾಲಾಗೆಲ್ಲ ತೀರಿಸೋದ್ರೆ ನಮ್ದಲ್ಲ ಅಂತ ಓಪನ್ನಾಗಿ ಹೇಳ್ತಾರೆ, ನಮ್ಮದಲ್ಲ ಅದು ನಮ್ಮದಲ್ಲ ಅಂತ. ಯಾಕಂದ್ರೆ ಕಮಿಟ್ಮೆಂಟ್ ಅದು. ಇದು ಹಾಗಲ್ಲ, ತೊಗೊಂಡು ಓಡೋಗ್ಬಿಟ್ಟು ಬರೋದಿಲ್ಲ. ಅದಕ್ಕೆ ಬೇರೆ ಚೆಕ್ ಯಾರು ಬೇಕಾದ್ರೆ ಕ್ಯಾಶ್ ಮಾಡ್ಕೊತಾರಲ್ಲ, ಹಾಗೆ ಕ್ರಾಸ್ ಮಾಡಿದ್ರೆ ಮಾಡೋಕ್ಕೆ ಬರೋದಿಲ್ಲ. ಅಕೌಂಟ್ಗೆ ಹೋಗೋದ್ರಿಂದ ಮೋಸ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ನಚ ರುದ್ರಾದು ಸಮಮೇತಲ್ಲಕ್ಷಣ ಶಾಸ್ತ್ರೈಕ ಸಮದೇಗಮ್ಯತ್ವಾತ್ ಕಾರಣಸ್ಯ. ಒಟ್ಟು ಜೀವನ ಬ್ರಹ್ಮ ಅಂತ ಕರಿಬಾರ್ದು. ಇವತ್ತು ನಾವು ಉದಾಹರಣೆ ತಾರನ್ನು ಹಾಲು ಅಂತ ಕರಿತೇವ, ಯಾಕೆ ಕರೆಯೋದಿಲ್ಲ? ಯಾವುದು ಮಣ್ಣೆ ಅಲ್ಲೇನೇ ಹೊರಟೋಯ್ತು ಪೂರ್ತಿಯಾಗಿ. ಆದ್ದರಿಂದ ನಕ್ಕು ಬಿಡ್ತಾರೆ. ಅಷ್ಟು ಗೊತ್ತಾಗಲ್ಲ, ತಾರಿದು ಅಂತ ಗೊತ್ತಾಗಲ್ಲ, ಅಷ್ಟು ಗೊತ್ತಾಗಲ್ಲ ಅಂತ ಹೇಳೋದಿಲ್ಲ, ಅಷ್ಟು ಗೊತ್ತಾಗಲ್ಲ ಅಂತಲೇ ಹೇಳಿದ್ದೀವಿ. ಬ್ರಹ್ಮಶಬ್ದ ಪೂರ್ಣ ಗುಣ ಅಂತ ಅರ್ಥ ಇರೋದ್ರಿಂದ ಇದು ಹೇಗಾಗತ್ತೆ ಯೋಚನೆ ಮಾಡೋ ಸಾಧ್ಯ ಇಲ್ಲ. ಹಾಲು ಬಿಸಿ ಮಾಡು ಅಂತ ಹೇಳಿದ, ಯಾವುದು ಬಿಸಿ ಪಾತ್ರೆ ಒಯ್ದಿಟ್ಟ ಅಲ್ಲ, ಅದಲ್ಲ. ಬೆಂಕಿ ಮೇಲೆ ಇಡಬೇಕು, ಇಲ್ಲಿಟ್ರೆ ಆಗುತ್ತಾ ಅದು ಒಂದು? ಸೊ ಬಿಸಿ ಬೇರೆ, ಅಗ್ನಿ ಬೇರೆ. ಬಿಸಿ ಅಂದರೆ ಅಗ್ನಿ ಕಾಂಟ್ಯಾಕ್ಟಿಂದ ಅಕ್ವರ್ಡವರು, ಗೊತ್ತಾಯ್ತಾ? ಇದು ನ್ಯಾಚುರಲ್. ಬಿಸಿ ಸಪ್ಲೈ ಮಾಡೋ ಶಕ್ತಿ ಅದಕ್ಕಿಲ್ಲ. ಇಟ್ಟರೆ ಅದು ಅರೆ ಹೋಗ್ಬಿಡುತ್ತೆ. ಇವತ್ತು ಯಾವುದೋ ಬಿಸಿ ಮಾಡೋಕ್ಕೆ ಅಥವಾ ಬಿಸಿ ಪರ್ವ ಇಟ್ಟರೆ ಇದು ಹೆಲ್ಪಿಂದ ಅದು ಎಳ್ಕೊಬಿಡುತ್ತಲ್ಲ, ಅದು ಹೋಗ್ಬಿಡುತ್ತೆ. ಆಮೇಲೆ ಅಗ್ನಿ ಹಾಗಲ್ಲ, ಸುಡ್ತಾನೆ ಇರುತ್ತೆ. ಎಷ್ಟು ಬಂದರೂ ಕೂಡ ಅಗ್ನಿ ಆಗಿರೋವರೆಗೂ ಸುಡ್ತಾನೆ ಇರುತ್ತೆ. ಆಮೇಲೆ ಅಗ್ನಿ ಅಲ್ಲ ಅದಷ್ಟೇ, ಅದನ್ನು ಹೇಳ್ತಾರೆ. ಆದ್ದರಿಂದ ಜೀವ ಬ್ರಹ್ಮನಲ್ಲ. ಎಲ್ಲ ಹಂಗಲ್ಲಿ ಯೋಚನೆ ಮಾಡಬೇಕು. ಮಾತಾಡ್ತಾರಲ್ಲ ಸೋತೋಗ್ಬಿಡುತ್ತೆ. ಮಾತಾಡಬಾರ್ದು. ಕಾನ್ಸೆಪ್ಟ್ ಸ್ವಲ್ಪ ಸುಮ್ಮನೆ ಯೋಚನೆ ಮಾಡಿ ಮಾತಾಡು ಅಂತ ಹೇಳೋದಿಲ್ಲ. ಸ್ವಲ್ಪ ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡು ಅಂತ. ಯಾವುದೋ ಬೇಕು ಅಂದ್ಬಿಟ್ಟ, ಅರ್ಥ ಮಾಡ್ಕೊ, ಏನು ಗೊತ್ತಾಯಿತು ಅಂತ ಕೇಳಬೇಕು ಅವನ್ನ. ಅದಾ ಬೇಡ ಅಂತ ನೋಡು, ಅದಕ್ಕೆ ಅರ್ಥ ಮಾಡ್ಕೊ ಅಂತ ಹೇಳಿದ್ದು ಅಂತ ಹೇಳ್ತಾರಲ್ಲ ಹಾಗೆ.